ಕಾರ್ಕಳ ದೀಪಂ ಮತ್ತು ನಮ್ಮ ಕಾರ್ಲಾ ಪ್ರಾಯೋಜಕತ್ವದಲ್ಲಿ ಹಲಸು ಮಾವು ಮತ್ತು ಸ್ವದೇಶಿ ಉತ್ಪನ್ನಗಳ ಮೇಳ ಮೇ 29, 30, 31 ಶುಕ್ರವಾರ, ಶನಿವಾರ, ಆದಿತ್ಯವಾರ ಬೆಳಗ್ಗೆ 9 ರಿಂದ ರಾತ್ರಿ 9 ರವರೆಗೆ ಭಗವಾನ್ ಬಾಹುಬಲಿ ಪ್ರವಚನ ಮಂದಿರ ದಾನಶಾಲೆಯಲ್ಲಿ ನಡೆಯುತ್ತಿದ್ದು, ಹಲಸು ಮಾವು ಸ್ವದೇಶಿ ಉತ್ಪನ್ನಗಳ ಮೇಳದ ಉದ್ಘಾಟನೆಯನ್ನು ಕಾರ್ಕಳ ಶಾಸಕ ವಿ. ಸುನಿಲ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವದೇಶಿ ಉತ್ಪನ್ನಗಳ ಮೇಳವನ್ನು ನಡೆಸುವ ಮುಖಾಂತರ ಸ್ಥಳೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಮತ್ತು ಆದ್ಯತೆಯನ್ನು ಕೊಡಬೇಕು. ಹಲಸು ಮತ್ತು ಮಾವು ನಮ್ಮಂತಹ ಗ್ರಾಮೀಣ ಪ್ರದೇಶದವರಿಗೆ ಚಿರಪರಿಚಿತ. ನಾವೆಲ್ಲ ಸಣ್ಣದಿರುವಾಗ ಹಲಸು ಮತ್ತು ಮಾವಿನ ಹಣ್ಣನ್ನೇ ಅವಲಂಬಿಸಿಕೊಂಡು ಇದ್ದೆವು. ಬಡತನ ಇದ್ದಾಗ ಹಲಸಿನಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ನೂರಾರು ಕುಟುಂಬಗಳು ನಮ್ಮ ತಾಲೂಕಿನಲ್ಲಿ ಇತ್ತು. ಆದರೆ ಇವತ್ತು ಜಗತ್ತು ಬಹಳ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಹತ್ತಾರು ಹೊಸ ಕೃಷಿ ಚಟುವಟಿಕೆಗಳು ಬೆಳೆದು ಬರುತ್ತಾ ಇರುವ ಹಿನ್ನೆಲೆಯಲ್ಲಿ ಕಾರ್ಕಳದಲ್ಲಿ ದೀಪಂ ಮತ್ತು ನಮ್ಮ ಕಾರ್ಲಾ ಪ್ರಾಯೋಜಕತ್ವದಲ್ಲಿ 3 ದಿನಗಳ ಕಾಲ ಒಳ್ಳೆಯ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜಿಸಿರುವುದು ತುಂಬಾ ಸಂತೋಷದ ಸಂಗತಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ಥಳೀಯ ಉದ್ಯಮಿಗಳಿಗೆ ಹೆಚ್ಚು ಪ್ರೋತ್ಸಾಹ ಮತ್ತು ಆದ್ಯತೆಯನ್ನ ಕೊಡಿ ಎಂಬ ಮಾತನ್ನು ಹೇಳಿದ್ದಾರೆ. ಕುಟುಂಬ ಸಮೇತರಾಗಿ ದೇಶದಲ್ಲಿರುವ ಯಾವುದಾದರೂ ಒಂದು ಪ್ರವಾಸೋದ್ಯಮಕ್ಕೆ ಹೋಗಿ ಬನ್ನಿ ಮತ್ತು ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿ ಎಂಬ ಮಾತನ್ನು ಹೇಳಿದ್ದಾರೆ. ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಇದೆ ಎಂಬ ಮಾತನ್ನು ಮರೆಯಲಾಗುವುದಿಲ್ಲ. ನಂತರ ಮಾತನಾಡಿದ ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಪೂಜಾರಿ ಅವರು ಮಾತನಾಡಿ, ಮುಂದಿನ ಜನಾಂಗಕ್ಕೆ ಸ್ವದೇಶಿ ಉತ್ಪನ್ನಗಳ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮ. ಅದಲ್ಲದೆ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಗಿದೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಪೌರ ಕಾರ್ಮಿಕರಾದ ರವಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವರ್ಧಮಾನ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ಶಶಿಕಲಾ ಕೆ. ಹೆಗ್ಡೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಶ್ರೀಮತಿ ಆಸ್ಮಾ ಬಾನು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಪೌರ ಕಾರ್ಮಿಕರನ್ನು ಸನ್ಮಾನಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ನಂತರ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಸುಧಾಕರ್ ಶೆಟ್ಟಿ ಮಾತನಾಡಿದರು. ವೇದಿಕೆಯಲ್ಲಿ ಕಾರ್ಕಳ ಶಾಸಕ ವಿ. ಸುನಿಲ್ ಕುಮಾರ್, ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಪೂಜಾರಿ ಅವರು ಹಾಗೂ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಸುಧಾಕರ್ ಶೆಟ್ಟಿ ಮತ್ತು ವಿಜಯ್ ಶೆಟ್ಟಿ, ವಂದನಾ ರೈ ಮತ್ತು ಕಾರ್ಯಕ್ರಮದ ಪ್ರಾಯೋಜಕರಾದ ಸುಧಾ ಪ್ರಹ್ಲಾದ್ ಮತ್ತು ಅರ್ಚನಾ ವಿಜಯ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ವೇತಾ ಎಸ್. ಜೈನ್ ರೆಂಜಾಳ ನಿರೂಪಿಸಿದರು. ಅಂದ್ರೆ ಈ ರೀತಿ ಸ್ಥಳೀಯ ಉದ್ಯಮಿಗಳನ್ನ ಬೆಳೆಸಬೇಕು ಅನ್ನೋ ಪ್ರಯತ್ನವನ್ನ ಕಳೆದ 3-4 ವರ್ಷಗಳ ಅವಧಿಯಲ್ಲಿ ಶಾಸಕನಾಗಿ ನಾನು ಮಾಡ್ತಾ ಬಂದಿದ್ದೇನೆ. ಅದೇ ರೀತಿ ಸುಮ್ಮನೆ ನಾವು ಇಟ್ಟು ನಂಬಿಕೆಯ ಜನ ಇನ್ನೂ ಗೊತ್ತಿದೆ. ಕಾರ್ಕಳದ ಪ್ರಾಡಕ್ಟ್ಗಳು ಎಷ್ಟು ಪ್ರಸಿದ್ಧ ಆಗ್ತಾ ಇದೆ ಅಂತ. ಬೋಳಸ್ನವರು ಮಾಡುವಂತ ಸ್ವೀಟ್ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಸಿದ್ಧ. ಎಲ್ಲೆಲ್ಲೋ ನಾವು ಹೋದಾಗ ಬೋಳಸಿನ ಸ್ವೀಟ್ ಬಾಕ್ಸ್ ತಂದು ಕೊಡ್ತಾರೆ, ಬೋಳಸಿನ ಕ್ಯಾಶ್ಯೂ ಡ್ರೈ ಫ್ರೂಟ್ ಅನ್ನು ತಂದು ಕೊಡ್ತಾರೆ. ನಾನು 2004ರಲ್ಲಿ ಕಾರ್ಕಳಕ್ಕೆ ಬಂದಾಗ ಮಾಡದ ಪೇಡ ಫ್ಯಾಕ್ಟರಿ, ಆ ಪೇಡವನ್ನು ಎಲ್ಲರೂ ಕೂಡ ತಗೊಳ್ತಾ ಇದ್ರು. ಅಂದ್ರೆ ಇಲ್ಲೂ ಕೂಡ ಆ ರೀತಿ ಪ್ರಾಡಕ್ಟ್ಗಳು ತುಂಬಾ ಇದೆ. ನಾವು ಇದನ್ನ ಖರೀದಿಸಬೇಕು, ಬೆಂಬಲಿಸಬೇಕು ಮತ್ತು ನಮ್ಮ ಪರಿಚಯಕ್ಕೆ ಇದನ್ನ ಹೇಳಲಿಕ್ಕೆ ಪ್ರಾರಂಭ ಆದ್ರೆ ಖಂಡಿತ ಕಾರ್ಕಳದ ಉದ್ಯಮ ಹೊಸ ರೂಪವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಕಾರ್ಕಳದಲ್ಲಿ ಉತ್ಪಾದನೆ ಮಾಡುವಂತಹ ಪ್ರಾಡಕ್ಟ್ಗಳಿಗೆ ಒಂದು ಮೇಳ ಮಾಡಬೇಕು. ಸುಧಾಕರ್ ಶೆಟ್ಟಿ ಹೇಳ್ತಾ ಇದ್ರು, ನಮ್ದು ಅದೇ ಇತ್ತು. ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಬಂದಂತವ್ರಿಗೆ ಎಲ್ಲರಿಗೂ ಕೂಡ 4 ಹಲಸಿನಗಳೇನೋ ಮಾವಿನ ಹಣ್ಣು ಕೊಟ್ಟರೆ ಇನ್ನಷ್ಟು ಚೆನ್ನಾಗಾಗುತ್ತೆ. ಇನ್ಯಾವುದಾದ್ರು ಮೊಮೆಂಟ್ ಕೊಡಬಹುದು, ಅವಾಗ ಇನ್ನಷ್ಟು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಇದೆ. ನಮಗೆ ಬಂದ ತಕ್ಷಣ ಕೈಯೆಲ್ಲ ಸುಮ್ಮನೆ ಮಾಡಿದ್ದೇನೆ. ಈ 3 ದಿನಗಳ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂತಹ ಹೊಸ ಕಲ್ಪನೆಯ ಕಾರ್ಯಕ್ರಮಗಳನ್ನ ನಮ್ಮ ಕಾಲದವರು ದೀಪಂನವರು ಮಾಡುವಂತ ಆಗಲಿ ಎನ್ನುವಂತ ದುಂಬದ ದಿನ ಇತ್ತಿಗೆ ಬಾರಿ ಬಡಪದ ದಿನ ಅಪಕ ಕಾರ್ಕಳ ಕ್ಷೇತ್ರ ಪೂರ ಕ್ಷೇತ್ರ ಬಡಪದ ದಿನ ಬಂದ ಪೂರ ಜನಕ್ಕೆ ಬಡಪತ್ತೆ 90% ಜನಕ್ಕೆ ಬಡಪತ್ತೆ ಅಂಡ್ ಅಪಕ ಜನಕ್ಕಳು ಸಾಗುವಳಿ ಮಂತ್ರಿಯಲ್ಲಿ ಹೆಚ್ಚಿ ನಮ್ಮ ಭತ್ತದ ಬೆಳೆಗಳಿಗೆ ಹೆಚ್ಚಿ ಸಕ್ರಿಯ ಇರುತ್ತಿದ್ದೇನೆ. ಕಷ್ಟದ ದಿನ ಅನ್ನಲ್ಲ, ಸಾಗುವಳಿಗೂ ಭಾರಿ ವಿಶೇಷವಾಗಿ ಮಹತ್ವ. ಎಂಟನ ಜನ ಜೀವನ ಪೂರಲ್ಲ ಈ ಸಾಗುವಳಿಗೆ ಸಂಬಂಧಪಟ್ಟದ ತುಳುನಾಡದ ಒಂದು ಚರಿತ್ರೆ ಬೇಕು. ಆ ಒಂದು ನಿಟ್ಟಿಡು ಇನಿ ಭತ್ತದ ಕೃಷಿತ ಒಟ್ಟಿಗೂ ನಮ್ಮ ಕೃಷಿ ಮಂತ್ರಾಗ ಒಟ್ಟಿಗೆ ಕಾಂಗ್ರೆಸ್ ಬಿಜೆಪಿ
ನನಗೆ ಬಹಳ ಇಷ್ಟ ಆಗುದು ಏನಂತ ಹೇಳಿದ್ರೆ ಈ ಎರಡು ಮಾವು ಮತ್ತೆ ಹಲಸು ಯಾಕೆ ಇಷ್ಟ ಅಂತ ಹೇಳಿದ್ರೆ ನಮ್ಮ ಪಪ್ಪನ ಅಮ್ಮನ ಕಾಲಕ್ಕೆ ಹೋದರೆ ಸಾಗುವಳಿ ಕೆಲಸ ಮಾಡುವಾಗ ಹೆಚ್ಚು ದಿವಸ ಇದೇ ಜೀವನವನ್ನು ನಡೆಸಿದೆ. ಈ ಹಲಸಿನಿಂದ ಏನೆಲ್ಲ ಆಗಿದೆ, ಕೆಲವು ದಿವಸ ಅಕ್ಕಿ ಇಲ್ಲದಿದ್ರು ಇದರಲ್ಲೇ ಜೀವನ ಹೋಗ್ತಿದೆ. ಅಲ್ಲಿ ಏನೇನೆಲ್ಲ ಮಾಡ್ತಿದ್ರು, ಒಂದು ಪಲ್ಯ ಅಷ್ಟು ಮಾತ್ರ ಅಲ್ಲ, ಉಳಿದ್ರೆ ಅದನ್ನು ಪುನಃ ನೀರಿನಲ್ಲಿ ಹಾಕಿಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು ಸಾವಿರ ದಿನ ಇಟ್ಟು ಅದನ್ನು ಹಾಳಾಗ್ತಿಲ್ಲ, ಮತ್ತೆ ಅದನ್ನು ಕೂಡ ಉಪ್ಪಾಡ್ಬಾರ್ತೀವಿ. ಮತ್ತೆ ನಮ್ಮ ಪ್ರಶಾಂತ್ ರಾಜ ಕಡಂಬ ಅದರದ್ದು ಮುಳುಕ ಅಂತ ಮಾಡಿ ನಮ್ಮ ಒಂದು 400 ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ಮುಳುಕ ಅಂದ್ರೆ ಎಂತ ಗೊತ್ತಿಲ್ಲ, ಗುಳುಕ ಅಂತ ಮಾಡಿದ್ದಾರೆ, ಅಷ್ಟೊಂದು ಗೊತ್ತುಂಟು ನನಗೆ. ನಮ್ಮ ಹಾಸ್ಟೆಲ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಪ್ರಶಾಂತ್ ಕಡಂಬ ನಮ್ಮ ಹಾಸ್ಟೆಲ್ನ ಮಕ್ಕಳಿಗೆ ತಂದು ಕೊಟ್ಟಿದ್ರು. ತಲೆಯಾಡಿಸುತ್ತಲ್ಲ, ನೀವು ತಂದು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೇನೆ. ತಲೆಯಾಡಿಸು ಬೇಡ. ನಮ್ಮ ಕಾರ್ಲದ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಹಲಸು ಮಾವು ಮತ್ತು ಸ್ವದೇಶಿ ಉತ್ಪನ್ನಗಳ ಮೇಳದ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಮಂಜುನಾಥ್ ಪೂಜಾರಿ ಅವರೇ, ಸುಧಾಕರ್ ಶೆಟ್ರೆ, ವಿಜಯ್ ಶೆಟ್ರೆ, ವಂದನಾ ರೈ ಅವರೇ, ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಸುಧಾ ಪ್ರಹ್ಲಾದ್ ಅವರೇ, ಅರ್ಚನಾ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾರ್ಲಾ ನ್ಯೂಸ್ ಚಾನಲ್ನವರು ಮತ್ತು ದೀಪಂನವರು ಒಟ್ಟು ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಸ್ವದೇಶಿ ಉತ್ಪನ್ನಗಳ ಮೇಳವನ್ನು ನಡೆಸೋದ್ರ ಮುಖಾಂತರ ಸ್ಥಳೀಯ ಉದ್ಯಮಿಗಳಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಆ ರೀತಿಯಾದಂಥ ಯಾರು ಪ್ರಯತ್ನಶೀಲರಾಗಿದ್ದಾರೆ ಅಂಥವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥದ್ದು ಈ ಕಾರ್ಯಕ್ರಮಗಳ ಉದ್ದೇಶ ಇದೆ. ಹಲಸು ಮತ್ತು ಮಾವು ನಮ್ಮಂಥ ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳ ಚಿರಪರಿಚಿತ. ಬಹುಶಃ ನಾವೆಲ್ಲ ಸಣ್ಣವರಿದ್ದಾಗ ಹಲಸು ಮಾವಿನ ಮರಗಳ ಮೇಲೆ ಇದ್ದಂಥವ್ರು. ಬಡತನ ಇದ್ದಾಗ ಹಲಸಿನಿಂದನೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಂಥ ನೂರಾರು ಕುಟುಂಬಗಳು ನಮ್ಮ ತಾಲೂಕಿನಲ್ಲೂ ಕೂಡ ಇತ್ತು. ಆದರೆ ಇವತ್ತು ಜಗತ್ತು ಭಾಳ ವೇಗವಾಗಿ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ಹತ್ತಾರು ರೀತಿಯಾದಂಥ ಹೊಸ ರೀತಿಯಾದಂಥ ಕೃಷಿ ಚಟುವಟಿಕೆಗಳು ಬೆಳೆದು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೆಲ್ಲದನ್ನು ಕೂಡ ಮತ್ತೊಮ್ಮೆ ಪರಿಚಯಿಸಬೇಕು, ಅದನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಬೇರೆ ಬೇರೆ ಸಂಘಟನೆಗಳು ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಪ್ರಯತ್ನದಲ್ಲಿ ನಮ್ಮ ಕಾರ್ಲಾ ಮತ್ತು ದೀಪಂನವರು ಕೂಡ ಒಟ್ಟು ಸೇರಿಕೊಂಡು ಸುಮಾರು 3 ದಿನಗಳ ಕಾಲದ ಒಂದು ಒಳ್ಳೆಯ ಮೇಳವನ್ನು ಇವತ್ತಿಲ್ಲಿ ಆಯೋಜನೆ ಮಾಡಿರುವಂಥದ್ದು ಸಂತೋಷದ ಸಂಗತಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ಥಳೀಯ ಉದ್ಯಮಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಎನ್ನುವಂಥ ಮಾತನ್ನು ಅವರು ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಅವರು ಉಡುಪಿಗೆ ಬಂದಾಗ ಒಂದು ಸಂಗತಿಯನ್ನು ಅವ್ರು ಹೇಳಿದರು. ಏನು ಅಂತ ಕೇಳಿದರೆ, ಕುಟುಂಬ ಸಮೇತರಾಗಿ ದೇಶದಲ್ಲಿರುವಂಥ ಯಾವುದಾದ್ರೂ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೆ ಹೋಗಿ ಬನ್ನಿ ಮತ್ತು ಸ್ವದೇಶಿ ವಸ್ತುಗಳನ್ನು ಸ್ವಲ್ಪ ಖರೀದಿ ಮಾಡಿ ಅಂತ. ಇದರ ಹಿಂದೆ ಭಾಳ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಇದೆ ಅನ್ನೋದನ್ನು ನಾವು ಮರೀಲಿಕ್ಕಿಲ್ಲ. ನಮಗೆ ಎಲ್ಲರೂ ಒಂದು ಕಡೆ ಪ್ರವಾಸ ಹೋಗಬೇಕು ಅಂತಂದಾಗ ನಮ್ಮ ದೇಶದ ಸುತ್ತಮುತ್ತಲಿರುವಂಥ ಪ್ರವಾಸೋದ್ಯಮದ ಸ್ಥಳಗಳು ನೆನಪಾಗೋದಿಲ್ಲ. ಹಾಗಾಗಿ ದೇಶದ ಒಳಗಿರುವಂಥ ಯಾವುದಾದ್ರು ಒಂದು ಪ್ರವಾಸೋದ್ಯಮದ ಸ್ಥಳಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಮತ್ತು ಸ್ಥಳೀಯ ಉದ್ಯಮಿಗಳನ್ನು ಬೆಳೆಸಿ ಎನ್ನುವಂಥ ಕರೆಯನ್ನು ಅವರು ಕೊಟ್ಟಿದ್ದರು. ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕಾರ್ಕಳದಲ್ಲಿ 2 ಪ್ರಾಡಕ್ಟ್ಗಳನ್ನು ಜನರಿಗೆ ಹೆಚ್ಚು ಪರಿಚಯಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿತು. ಮೊದಲನೇದು ಕಾರ್ಲಾ ಕಜೆ ಮತ್ತು ಬಿಳಿ ಬೆಂಡೆ. 3-4 ವರ್ಷಗಳ ಕಾಲ ವ್ಯಾಪಕವಾಗಿ ಇದರ ಪ್ರಚಾರವನ್ನು ಕೊಟ್ವಿ. ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಜನ ಇದನ್ನು ಬೆಂಬಲಿಸಿದರು. ಬಿಳಿ ಬೆಂಡೆಯನ್ನು ಮನೆಗಳಲ್ಲಿ ಪಾಟ್ಗಳಲ್ಲಿ ಬೆಳೆಸಿದಂಥ ಉದಾಹರಣೆಯೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬ ಜನ ಇತ್ತು. ಅಂದರೆ ಸ್ಥಳೀಯ ಉದ್ಯಮಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಭಾವಾರ್ಥದ ಹಿನ್ನೆಲೆಯಲ್ಲಿ 2 ಪ್ರಾಡಕ್ಟ್ಗಳನ್ನು ಆ ರೀತಿ ಕಾರ್ಕಳದಲ್ಲಿ ಪರಿಚಯಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅದು ಇನ್ನಷ್ಟು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇದೆ. ನಾನು ಮೊನ್ನೆ ಇದೇ ರೀತಿಯಾದಂಥ ಮೇಳದಲ್ಲಿ ಭಾಗವಹಿಸಿದ ನೋಡ್ತಾ ಇದ್ದೆ, ಕಾರ್ಕಳದಲ್ಲಿ ಎಷ್ಟು ನಮ್ಮ ತಾಲೂಕಿನ ಜನ ಎಷ್ಟೆಷ್ಟು ಹೊಸ ಉದ್ಯಮಗಳನ್ನು ಮಾಡಿದ್ದಾರೆ ಅಂತ. ಮೊನ್ನೆ ಸುಧಾಕರ್ ಶೆಟ್ಟರ್ ನಾನು ಹೀಗೆ ಹೇಳೋದು, ನಾನು ಮೊನ್ನೆ ಶಿಲ್ಪಕಲಾ ಕೇಂದ್ರದ ಶಿಲ್ಪಿಗಳ ಜೊತೆಗೆ